ಡಿಕೆಶಿ ಸರ್ಕಾರನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನೋಡಿ, ಖಾತೆ ಹಂಚಿಕೆಯಾದ ಕೇವಲ 14 ಗಂಟೆಯಲ್ಲೇ ಒಂದು ವಿಕೆಟ್ ಬಿದ್ದಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ನೀಡಿರುವ ದಿಢೀರ್ ರಾಜೀನಾಮೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈತಪ್ಪಿ ಜಲಸಂಪನ್ಮೂಲ ಇಲಾಖೆ ಸಿಕ್ಕಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡಿದ್ದಂತ ಅವರು ಇವತ್ತು ಬೆಳಗ್ಗೆ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ರವಾನಿಸಿದ್ದಾರೆ. ಅಲ್ಲಿಗೆ ಡಿಕೆಶಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ. ಖಾತೆ ಹಂಚಿಕೆಯಾದ 14 ಗಂಟೆಯಲ್ಲೇ ಒಂದು ವಿಕೆಟ್ ಬಿದ್ದಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರಿಸೈನ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಬಟ್ ನಿರೀಕ್ಷೆ ಮಾಡಿರಲಿಲ್ಲ. ಅವರೇನೋ ಹೇಳ್ತಾ ಇದ್ದಾರೆ, ಅಂದುಕೊಂಡಂತೆ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತೇಳಿ. ಬಟ್ ಎಲ್ಲೋ ಒಂದು ಕಡೆ ಅವರ ಎಕ್ಸ್ಪೆಕ್ಟೇಷನ್ ಇತ್ತು, ನಿರೀಕ್ಷೆ ಇತ್ತು. ಬಟ್ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಅದನ್ನು ಹೊರತುಪಡಿಸಿದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ನಾನು ಬೆಂಗಳೂರಿನವನು, ಸೊ ಹಾಗಾಗಿ ನನಗೆ ಇದೇ ಖಾತೆ ಕೊಟ್ಟರೆ ನಾನು ಅದನ್ನು ಉತ್ತಮವಾಗಿ ನಿಭಾಯಿಸ್ತೀನಿ ಅನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ರು. ಬಟ್ ಹೈಕಮಾಂಡ್ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಅಥವಾ ಈ ಮುಂಚೆನೇ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು, ಜೊತೆಗೆ ಹೈಕಮಾಂಡ್ ನಿರ್ಧರಿಸಿ ಆಗಿತ್ತು. ಸೊ ಅಲ್ಲಿಗೆ ಶಫಲ್ ಮಾಡಿ ನೋಡಿ, ನಿನ್ನೆ ರಾತ್ರಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ವಿಚಾರವನ್ನು ಫೈನಲ್ ಮಾಡುವಂಥ ಕೆಲಸ ಆಯಿತು. ಅದಾಗಿ ಜಸ್ಟ್ 14 ಗಂಟೆಯಲ್ಲೇ ತಾವು ರಾಜೀನಾಮೆ ಕೊಟ್ಟು, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದುಬಿಡ್ತೀನಿ, ನನಗೆ ಆ ಖಾತೆ ಕೊಡಲಿಲ್ಲ ಅಂತ ಅಂದರೆ ನನಗೆ ಈ ಸಚಿವ ಸ್ಥಾನನೇ ಬೇಡ ಅಂತ ಅವರು ನಿರ್ಧಾರ ಮಾಡಿದರು. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ರಚನೆಯಾಗಿ ಇನ್ನೂ 2 ದಿನ ಅಷ್ಟೇ ಆಗಿರೋದು. ಅದು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡ್ತಾರೆ ಅನ್ನುವಂಥದ್ದು ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇದು ಅನಿರೀಕ್ಷಿತ. ಆಮೇಲೆ ನಾನು 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದರು. ಆಗ ನಾನು ಅವರು ನನಗೆ ಮಿನಿಸ್ಟರ್ ಮಾಡಿ ಅಂತ ಕೇಳಿರ್ತೀನಿ. ಅವರೇ ಕರೆದು ನನ್ನ ಮಿನಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಫೋನ್ ಮಾಡಿದೆ, ಸುರೇಶ್ ಫೋನ್ ಮಾಡಿದೆ. ಅವ್ರ ಜೊತೆ ಕಾನೂನು ಓದ್ತಾ ಇತ್ತು, ಇಲಾಖೆ ಒಂದಿಷ್ಟೇ ಬೇರೆ ಬೇರೆ ಕಾರಣದಿಂದ ಇದು ಬದಲಾವಣೆ ಆಗೋದಿತ್ತು ಅಂತ ಹೇಳಿ. ಆಮೇಲೆ ನಾನು 25ನೇ ತಾರೀಕು ಮಾತಾಡೋದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ. ಫೋನ್ ಮಾಡಿದೆ, ಸುರೇಶ್ ಫೋನ್ ಮಾಡಿದೆ. ಅವ್ರ ಜೊತೆ ಕಾನೂನು ಓದ್ತಾ ಇತ್ತು, ಇಲಾಖೆ ಒಂದಿಷ್ಟೇ ಬೇರೆ ಬೇರೆ ಕಾರಣದಿಂದ ಇದು ಬದಲಾವಣೆ ಆಗೋದಿತ್ತು ಅಂತ ಹೇಳಿ. ಆಮೇಲೆ ನಾನು 25ನೇ ತಾರೀಕು ಮಾತಾಡೋದ್ಮೇಲೆ ನನಗೆ